ಹಿರಿಯರೆಲ್ಲ ಮಾತಾಡೋವಾಗ ಮಾತಾಡ್ಬಾರ್ದು. ಆಮೇಲೆ ನಾವು ಏನಿದ್ರು 1.5 ಗಂಟೆ ಸಾಯಂಕಾಲ ನಾಟಕದಲ್ಲಿ ಮಾತಾಡ್ತೀವಿ. ಜೊತೆಗೆ ನಮ್ಗೆ ಹಿಂಗೆ ಭಾಷಣ ಮಾಡೋದೆಲ್ಲ ಅಭ್ಯಾಸ ಇಲ್ಲ. ಅದ್ರ ಬಟ್ ಈ ಪಾತ್ರ ಮಾಡೋ ಸಂದರ್ಭದಲ್ಲಿ ನಾವು ಏನೇನು ಅನುಭವಿಸಿದ್ವಿ ಅಂತ ನಮ್ಮ ವಿಷ್ಣು ಅಂತ ತಂಡನ ಆರ್ಗನೈಸ್ ಮಾಡಿದವರು ಯಾವ ನಾಟಕ ಮಾಡಬೇಕು ಅಂತ ಒಂದು 2 ವರ್ಷದಿಂದ ತಲೆ ಕೆಡಿಸ್ಕೊಂಡಿದ್ದಾರೆ. ಸೊ ಅವ್ನಿಗೆ ಇರು ಹೇಳ್ತೀನಿ ಅಂತ 2 ವರ್ಷದಿಂದ ಮುಂದೆ ತಳ್ಕೊಂಡೇ ಬರ್ತಿದೆ. ಅನ್ಎಕ್ಸ್ಪೆಕ್ಟೆಡ್ಲಿ ನಟರಾಜ್ ಸರ್ ಪ್ರೊಫೆಸರ್ದು ನಾಟಕ ಬರಿತಾ ಇದ್ದೀನಿ, ಮಾಡ್ತೀಯ ಸಂಪತ್ ಅಂತ. 2013ರಲ್ಲಿ ಹಸಿರು ಸೇನಾನಿ ಪುಸ್ತಕ ಓದಿದಾಗ ನನಗನ್ಸಿತ್ತು, ಯಾವತ್ತಾದ್ರೂ ಯಾರಾದ್ರೂ ಇದನ್ನ ಸಿನಿಮಾ ಮಾಡಿದ್ರೆ ಸೊ ಈ ಪಾತ್ರ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ. ಮತ್ತೆ ಒಬ್ಬ ಸಿನಿಮಾ ನಿರ್ದೇಶಕರ ಜೊತೆಲೂ ಅದನ್ನ ಹೇಳಿದೆ. ಅದನ್ನ ಅವ್ರು ಆಲ್ರೆಡಿ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ರು. ಸೊ ಬೇರೆ ಇನ್ನೊಬ್ರು ನಟರ ಹೆಸರನ್ನ ಹೇಳಿದ್ರು. ಸರಿ ಬಿಡಿ, ಯಾರೋ ಒಬ್ರು ಒಟ್ಟು ಪ್ರೊಫೆಸರ್ ಸಿನಿಮಾ ಆದರೆ ಸಾಕು ಅಂತಿದೆ. ನಟರಾಜ್ ಸರ್ ಹೇಳಿದಾಗ ಒಪ್ಕೋಬೇಕಾ ಬೇಡವಾ? ಯಾಕೆಂದ್ರೆ ಕಮಿಟ್ಮೆಂಟ್. ಯಾಕಂದ್ರೆ ನಾಟಕ ಅನ್ನೋದು ಅದು ಕೇಳೋದು ಬದ್ಧತೆಯನ್ನ ಕೇಳುತ್ತೆ. ಹೆಂಗೆ ಚಳುವಳಿ ಬದ್ಧತೆ ಕೇಳುತ್ತೋ ನಾಟಕವೂ ಕೂಡ, ರಂಗಕ್ರಿಯೆನೂ ಕೂಡ ಅದು ಬದ್ಧತೆಯನ್ನ ಕೇಳುತ್ತೆ. ಸೊ ಇದಕ್ಕೆ ಒಪ್ಕೊಂಡ್ಮೇಲೆ ನಾಟಕ ಪೂರ್ತಿ ಮುಗಿಯೋವರೆಗೂ ಅದು ರಿಪೀಟ್ ಶೋಗಳು ಆಗೋವರೆಗೂ ನಾನು ಬೇರೆ ಏನು ಗಮನ ಕೊಡೋಕ್ಕಾಗಲ್ಲ. ಇದನ್ನೆಲ್ಲ ಯೋಚನೆ ಮಾಡಿ ನಾನು ರಿಹರ್ಸಲ್ ಬಂದಿದ್ದೆ 2 ತಿಂಗಳು ಲೇಟು. ಅಷ್ಟೊತ್ತಿಗಾಗಲೇ ಇಡೀ ತಂಡ ರೆಡಿ ಆಗಿತ್ತು. ಬಂದು ನೋಡಿದ್ರೆ ರಂತ್ರು ಶುರುವಾಗಿದೆ, ಗಾಬರಿ ಆಗೋಯ್ತು. ಇವರೆಲ್ಲರೂ ರೆಡಿ ಇದ್ದಾರೆ, ನಾನೇ ಯಾವಾಗ ರೆಡಿ ಆಗೋದು ಅಂತ. 1.5 ತಿಂಗಳು ನನಗೆ ಪ್ರೊಫೆಸರ್ ಕೊಟ್ಟಿದ್ದ ಕಾಟ ಇದೆಯೇನದು. ನಿದ್ರೆ ಕಿತ್ಕೊಂಡಿದ್ದಾರೆ, ಊಟ ಕಿತ್ಕೊಂಡಿದ್ದಾರೆ, ನನಗೆ ಊಟ ಕಿತ್ಕೊಂಡಿದ್ದಾರೆ, ನಿದ್ರೆ ಕಿತ್ಕೊಂಡಿದ್ದಾರೆ ಅಂತಂದ್ರೆ ಅದು ನೆಗೆಟಿವ್ ಆಗಲ್ಲ. ಅದನ್ನ ಅಷ್ಟು ಆಳವಾಗಿ ಅದು ಇಳಿತಾ ಹೋದ್ರು. ನಮ್ಮ ಪ್ರತಿದಿನ ರಾತ್ರಿ 2 ಗಂಟೆ 3 ಗಂಟೆ ನಮ್ಮ ನಾಟಕದ ಗ್ರೂಪ್ ವಾಟ್ಸಪ್ ಗ್ರೂಪ್ ಅಲ್ಲಿ ಆಗ್ತಿದೆ, ಪ್ರೊಫೆಸರ್ ನಿದ್ರೆ ಕೊಡ್ತಿಲ್ಲ ಅಂತ. ಯಾಕೆ ಅಂತಂದ್ರೆ ಅದು ವಿಶೇಷವಾದ ಕ್ಯಾರೆಕ್ಟರ್. ಅವ್ರ ಟೋನೇ ಬೇರೆ, ಅವ್ರ ಬಾಡಿ ಲ್ಯಾಂಗ್ವೇಜೇ ಬೇರೆ. ಇದನ್ನ ಹಿಡಿಯೋದು ಹೆಂಗೆ, ಸೊ ರಂಗದ ಮೇಲೆ ತರೋದು ಹೇಗೆ. ಆಮೇಲೆ ಅವ್ರದ್ದು ತುಂಬಾ ಲೋ ವಾಯ್ಸ್. ಏನಪ್ಪ ಗಟ್ಟಿ ಚಳುವಳಿ ಮಾಡ್ತೀರ ನೀವು? ಆಗುತ್ತ ನಿಮ್ಮ ಕೈಲಿ? 1 ಲೋಟ ಮಜ್ಜಿಗೆಗೆ ಹೋಗಿದ್ದೀರ ನೀವು? ನಿಮ್ಗೇನು ಮಜ್ಜಿಗೆ ಗೊತ್ತಿಲ್ವಾ? ಹಿಂಗೆ ಹೇಳೋದು ಅವ್ರನ್ನ. ಬಟ್ ನಾಟಕದಲ್ಲಿ ಹೀಗೆ ಹೇಳಿದ್ರೆ ವರ್ಕ್ ಆಗುತ್ತಾ? ಸೊ ಈ ತರದ್ದೆಲ್ಲ ಪ್ರೋಸೆಸ್ 2 ತಿಂಗಳು ಮಾಡಿದ್ದಿದೆಯಲ್ಲ, ಅದನ್ನ ಈ ಪ್ರೋಸೆಸ್ ಮಾಡ್ತಾನೆ ಸರ್ ಹೇಳ್ದಂಗೆ ಒಂದಷ್ಟು kg ಇಳಿದೋದೆ ನಾನು. ಬಟ್ ಇನ್ನೂ ಇಳಿಬೇಕಾಗಿತ್ತು. ಅವರಷ್ಟೇ ಫಿಸಿಕ್ ಅನ್ನ ಮಾಡ್ಕೋಬಹುದು, ಬಟ್ ಹಂಗ್ ಮಾಡ್ಕೊಂಡ್ರೆ ನಂಗೆ ಬೇರೆ ಕೆಲಸಗಳು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನಗೆ ಸಿನಿಮಾ ಅವು ಇವು ತೀರಾ ಆ ಮಟ್ಟದಲ್ಲಿ ಸಣ್ಣಗಾಗ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಈ ತರದ ಟ್ರಾವೆಲ್ ನಡೀತಾನೆ. ನಾನೇನ್ ಅನ್ಕೊಂಡೆ, ಸರ್ ಹೇಳ್ದ ಒಂದು 10 ಶೋ ಮುಗಿಸ್ಬಿಟ್ಟು ಆಮೇಲೆ ಬಿಟ್ಬಿಡು ಅಂತ. ಇದು 10 ಶೋ ಅಲ್ಲ, ಇದು ಯಾಕೆ 1000 ಶೋ ಆಗಂಗಿದೆ ಇದು. ಆಮೇಲೆ ಈ 3 ತಿಂಗಳಿಂದ ನೆಟ್ಟಿಗೆ ಮನೆಗೆ ಹೋಗ್ತಿಲ್ಲ. ನನ್ನ ಮಡದಿ ಕೇಳ್ತಾ ಇದ್ಲು, ಪ್ರೊಫೆಸರ್ ಚಳುವಳಿ ಅನ್ಕೊಂಡು ಅವ್ರ ಮನೆಗೆ ಹೋಗ್ತಿದ್ರು ಇಲ್ವಾ, ಈಗ ಅವ್ರ ಪಾತ್ರ ಮಾಡಿ ನೀನು ನೆಟ್ಟಿಗೆ ಮನೆಗೆ ಬರ್ತಿಲ್ಲ, ಏನಪ್ಪ ನಿನ್ ಕತೆ ಅಂತ. ಇದು 1000 ಶೋ ಆದ್ರೆ ಮೋಸ್ಟ್ಲಿ ನಾನು ಮನೆಗೆ ಹೋಗಕ್ ಆಗಲ್ಲ. ಆಗಲಿ ಸಂಪತ್, ಸಾಯಂಕಾಲ ದಯಮಾಡಿ ತಪ್ಪದೆ